ಮೇಲ್ ಕೂತ್ಕೊಳ್ರಯ್ಯ. ಪರವಾಗಿಲ್ಲ ಸರ್. ಸಾರ್ ಅವ್ರು ನಿಮ್ ಹೆಂಡ್ತಿನ ಸಾರ್? ಅವ್ರು ನಮ್ ಗಿರಾಕಿ, ವಾರಕ್ಕೊಂದ್ಸಲ ಬರ್ತಾ ಇರ್ತಾರೆ, ಬಟ್ಟೆ ಬ್ಲೌಸ್ ಹೊಲ್ಸಕ್ಕೆ. ಅಯ್ಯೋ, ಮ್ಯಾಟ್ರಿಗ್ ಬನ್ನಿ ಸರ್. ನೀವು ಹೆಂಗಸಿಗೆ ಸ್ವಾತಂತ್ರ್ಯ ಕೊಡ್ಬೇಕು ಅಂತ ನನ್ ಹೆಂಡತಿಗೂ ಸ್ವಾತಂತ್ರ್ಯ ಕೊಟ್ಟೆ. ಪಾಪ ಸರಿಯಾಗಿ ಬಾವುಟ ಆಡ್ಸಿಲ್ಲ ಅನ್ಸುತ್ತೆ. ಅದೆಲ್ಲ ಕಣಯ್ಯ, ದಿನ ಪಾರ್ಟಿ, ಹೆಲ್ತ್ ಕ್ಲಬ್, ರೇಸು, ಇಸ್ಪಿಟ್ಟು ಅಂತ 24 ಗಂಟೆ ಸುತ್ತಾಡ್ತಾನೆ ಇರ್ತಾಳೆ. ಗಂಡ ಅಂದ್ರೆ ಒಂದ್ ಚೂರು ಸೆಂಟಿಮೆಂಟ್ ಇಲ್ಲ. ವಂಶೋದ್ಧಾರ ಆಗ್ಬೇಕು, ಮಗು ಬೇಕು ಅಂದ್ರೆ ಕೋಆಪರೇಟಿವ್ ಮಾಡಿ. ಅನ್ಯಾಯ ಸರ್. ಚೀಚಿ, ಅಂತ ಪಾಪದ ಕೆಲ್ಸ ಅಲ್ಲ, ನಾವು ಮಾಡಲ್ಲ ಸರ್. ಅಯ್ಯೋ, ಹೇಳ್ದಷ್ಟು ಕೇಳ್ರಪ್ಪ. ನೀವ್ ಎಷ್ಟು ಹೇಳುದು ನಾವು ಮಾಡಕ್ ಆಗಲ್ಲ. ಅಯ್ಯೋ, ನೀವ್ ಅನ್ಕೊಂಡಾಗಲ್ಲಪ್ಪ. ನೀವ್ ಅನ್ಕೊಂಡಂಗ ನಾವ್ ಮಾಡಕ್ ಆಗಲ್ಲ ಸರ್. ಹೇಳ್ದಷ್ಟು ಕೇಳ್ತೀಯಲ್ಲ ನೀನು. ಸಾರ್ ನೀವ್ ಹೇಳ್ದಂಗೆಲ್ಲ ಮಾಡ್ಕೊಂಡ್ ಕುತ್ಕೊಂಡ್ರೆ ವಂಶವೃಕ್ಷ ಪಿಕ್ಚರ್ ಆಗೋಯ್ತದೆ. ಅದೇನೆಲ್ಲ ತಗೊಂಡೋಗ್ತಿದ್ಯಲ್ಲ, ಹೇಳ್ದಷ್ಟು ಕೇಳಪ್ಪ. ನನ್ನ ಹೆಂಡತಿಗೆ ಗಂಡ ಅಂದ್ರೆ ಕಿಂಚಿತ್ತು ಗೌರವ ಇಲ್ಲ. ನಮ್ಮನ್ ಬಿಟ್ಟಾಕಿ ಸಾರ್, ಬೇರೆ ಮದುವೆ ಮಾಡ್ಕೊಳ್ಳಿ. ತಿಗಣೆ ಯಾಕೆ ಚಡ್ಡಿಲ್ ಬಿಟ್ಕೋತೀರಿ?